ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾನ್ತ್ವ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶ್ಚೃಣ್ವನ್ನೋತಿಭಿಸ್ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇ ಏವತೆ ಧೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆ ಹಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟ ದೇವತಾ ಕುಲದೇವತಾ ಭೂನೀಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ಪ್ರಸಿದ್ಧ ಅನ್ನುವಂತಹ ನಾಮಕ್ಕೆ ನಾವು ನಿಲ್ಲಿಸಿದ್ವಿ. ಇವತ್ತಿನ ನಾಮ ಪರಮೇಶ್ವರಿ ಅನ್ನೋದ್ರಿಂದ ನಾವು ಆರಂಭ ಮಾಡೋಣ. ಪರಮ ಈಶ್ವರಿ ಅಂದ್ರೇನು ಅಂತಂದ್ರೆ ಈ ಜಗಜ್ಜನನಿ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿಯನ್ನ ಬಿಟ್ಟು ಬೇರೆ ಈಶ್ವರಿ ಇಲ್ಲ. ಯಾಕಂತಂದ್ರೆ ಇವಳೇ ಎಲ್ಲವೂ ಆಗಿರೋದ್ರಿಂದ, ಮೇಲ್ಪಂಕ್ತಿ ಆಗಿರೋದ್ರಿಂದ, ಎಲ್ಲವೂ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಕೂಡ ಈಕೆ ಕಾರಣಲಾಗಿರೋದ್ರಿಂದ, ಎಲ್ಲರಿಗೂ ಕೂಡ ಅವಳು ಈಶ್ವರಿ ಆಗಿರೋದ್ರಿಂದ ಆಕೆ ಪರಮೇಶ್ವರಿ ಅಂತ ಕರೀತಾರೆ. ನೋಡಿ, ನಾವು ನಮ್ಮ ಶ್ರೀಚಕ್ರವನ್ನ ಮತ್ತೆ ಪ್ರತಿ ಸರ್ತಿ ಕೂಡ ನಾವು ಶ್ರೀಚಕ್ರ ಅನ್ನೋದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಂತ ನಾವು ಅನೇಕ ವಿಚಾರದಲ್ಲಿ ಹೇಳ್ತಾ ಇದ್ವಿ. ಆ ಶ್ರೀಚಕ್ರದಲ್ಲಿ ನಾವು ನೋಡಿದಾಗ ಪ್ರತಿ ಒಂದು ಆವರಣಕ್ಕೂ ಕೂಡ ಒಬ್ಬೊಬ್ಬ ಈಶ್ವರಿ ಇದ್ದಾಳೆ, ಶಕ್ತಿ ದೇವತೆ ಇಟ್ಟಿದ್ದಾರೆ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಈಗ ಮೇಲ್ಗಡೆ ಇರ್ತಕ್ಕಂಥ ತ್ರಿಕೋಣದಲ್ಲಿ, ಹಾಗೆ ಅದ್ರ ಕೆಳಗಡೆ ಇರ್ತಕ್ಕಂಥದ್ದು, ಹಾಗೆ ಅದ್ರ ಕೆಳಗಡೆ ಇರ್ತಕ್ಕಂಥ ತ್ರಿಕೋಣಗಳು, ಆಮೇಲೆ ವೃತ್ತಗಳು, ಹೀಗೆ ಪ್ರತಿ ಒಂದು ಆವರಣದಲ್ಲೂ ಕೂಡ ಒಬ್ಬೊಬ್ಬ ಈಶ್ವರಿ ಇದ್ದಾಳೆ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ವಿ. ನಾವು ಉದಾಹರಣೆಗೆ ಶ್ರೀದೇವಿ ಖಡ್ಗಮಾಲವನ್ನು ನೋಡಿದಾಗ ಮೊದಲು ಬರೋದೇನೆ ದೇವಿಗಳ ಹೆಸರುಗಳು. ನಮ್ಮ ತ್ರಿಪುರ ಸುಂದರಿ ಅಂತ ಶುರುವಾಗಿ ನಿತ್ಯ ದೇವತೆಗಳಾಗತ್ತೆ. ಅದಾದ್ಮೇಲೆ ಗುರು ಪರಂಪರೆ ಆಗತ್ತೆ. ಗುರು ಪರಂಪರೆ ಆದಾಗ 3 ಸ್ಟೇಜಸ್. ಯಾವುದು? ಕೆಳಗಡೆಯಿಂದ ತಗೊಂಡಾಗ 3 ಸ್ಟೇಜಸ್. ಒಂದು ಮೊದಲನೇ ಭೂಪುರ, ಅಲ್ಲಿ ಎಲ್ಲ ಸಿದ್ಧಿ ದೇವತೆಗಳು ಕೂಡ ಅಲ್ಲಿದ್ದಾರೆ. ಆಮೇಲಿಂದ 2ನೇ ಭೂಪುರಕ್ಕೆ ಬಂದಾಗ ಅಷ್ಟಮಾತೃಕೆಯರು. ಆಮೇಲೆ ಈಗ ಅಷ್ಟಮಾತೃಕೆಯರು ಅಂದಾಗ ಸಪ್ತಮಾತೃಕೆಯರು ಇದೆ. ಅದು 8ನೇದು ಬಂತು ಅಂತಂದಾಗ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಆದ್ಮೇಲೆ ಮಹಾಲಕ್ಷ್ಮಿ. ಹಾಗಾಗಿ ಇಲ್ಲಿ ಅಷ್ಟಮಾತೃಕೆಯರು. ಅಲ್ಲಿಂದ 3ನೇ ಭೂಪುರಕ್ಕೆ ಬಂದಾಗ ಮುದ್ರಾ ದೇವತೆಗಳು ಅಂತ ಹೇಳಿ, ಇದು ತ್ರೈಲೋಕ್ಯ ಮೋಹನ ಚಕ್ರದಲ್ಲಿ ಬರ್ತಕ್ಕಂಥ 3 ಸ್ಟೇಜಸ್. ಅಲ್ಲಿಂದ ಕೆಳಗಡೆ ಬಂದಾಗ 16 ಪದ್ಮದಳಗಳು ಅಂತ ಹೇಳಿದ್ವಿ. ಈ ಒಂದು 16 ಪದ್ಮದಳಗಳು ಇಲ್ಲಿಗೆ ದೇವತೆ ಯಾರು, ದೇವಿ ಯಾರು ಅಂತಂದ್ರೆ ತ್ರಿಪುರೇಶಿ ಅಂತ ಹೇಳಿ. ಅಲ್ಲಿಂದ ಮುಂದೆ 8 ದಳಗಳು. ಯಾಕಂದ್ರೆ ಕೆಳಗಡೆ ಭೂಪುರದ ಮೊದಲು ಬೇಸ್ಮೆಂಟ್ ತ್ರೈಲೋಕ್ಯ ಮೋಹನ, ಕೆಳಗಡೆ ಇರ್ತಕ್ಕಂಥ ಚಚ್ಚೌಕಾಕಾರದಲ್ಲಿ 3 ಸ್ಟೇಜಸ್ ಹೇಳಿದ್ವಿ. ಅದಾದ್ಮೇಲೆ 16 ದಳಗಳ ವಿಚಾರ ಹೇಳಿದ್ವಿ. 16 ದಳಗಳಿರ್ತಕ್ಕಂತಹ ಸ್ಥಳದಲ್ಲಿ ಆ ಏರಿಯಾಗೆ, ಆ ಒಂದು ಆವರಣಕ್ಕೆ ದೇವಿ ಯಾರು ಅಂದ್ರೆ ತ್ರಿಪುರೇಶಿ. ಅಲ್ಲಿಂದ ಮುಂದಕ್ಕೆ ಬಂದಾಗ 8 ದಳಗಳಿರುತ್ತೆ.
ಆ 8 ದಳಗಳ ದೇವಿ ಯಾರು? ತ್ರಿಪುರ ಸುಂದರಿ. ನೋಡಿ, ಪ್ರತಿ ಒಂದು ಆವರಣಕ್ಕೂ ಕೂಡ ಒಂದೊಂದು ದೇವಿಯರು ಅಂತ ಹೇಳಿ. ಅಲ್ಲಿಗೆ ಮುಂದಕ್ಕೆ ಯಾವ್ದು ಬರುತ್ತೆ? 14 ತ್ರಿಕೋಣಗಳು. ಆ ಒಂದು 14 ತ್ರಿಕೋಣಗಳಲ್ಲಿ ಯಾರು ಅಂತಂದ್ರೆ ತ್ರಿಪುರ ವಾಸಿನಿ. ಅಲ್ಲಿಂದ 10 ತ್ರಿಕೋಣಗಳಿರ್ತಕ್ಕಂತಹ ಒಂದು ಸ್ಟೇಜ್ ಆವರಣಕ್ಕೆ ತ್ರಿಪುರ ಶ್ರೀಹಿ. ಅದಕ್ಕೆ ಮುಂದೆ ಇನ್ನೂ ಒಂದು 10 ತ್ರಿಕೋಣಗಳು. ಆ ಒಂದು 10 ತ್ರಿಕೋಣಗಳು ಆವರಣಕ್ಕೆ ತ್ರಿಪುರ ಮಾಲಿನಿ. ಆಮೇಲಿಂದ 8 ತ್ರಿಕೋಣಗಳು, ಅಷ್ಟಸಿದ್ಧಿಗಳಿರ್ತಕ್ಕಂಥದ್ದು. ಅಲ್ಲಿ ನೋಡಿದಾಗ ಏನಾಗುತ್ತೆ? ತ್ರಿಪುರ ಅಂದ್ರೆ ಸರ್ವೇಶ್ವರಿ, ಕೌಡಿನಿ ಇವರೆಲ್ಲ ಬರ್ತಕ್ಕಂಥದ್ದು. ಅಲ್ಲಿ 8 ತ್ರಿಕೋಣಗಳಿರ್ತಕ್ಕಂಥದ್ದು ತ್ರಿಪುರ ಸಿದ್ಧಿ ಅಂತ ಹೇಳಿ. ಆಮೇಲೆ 3 ದೇವತೆಗಳು ಇರ್ತಕ್ಕಂತಹ ದೇವಿ. ಅಲ್ಲೇನಾಗುತ್ತೆ? ಅಲ್ಲಿ ತ್ರಿಕೋಣ ಅಂತ ಹೇಳಿದೆ. ಈ ಒಂದು ಎಲ್ಲ ದಳಗಳಾದ್ಮೇಲೆ ಮೇಲ್ಗಡೆ ಆ ಬಿಂದುವಿನಿಂದ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಆ ತ್ರಿಕೋಣ. ಆ ಒಂದು ತ್ರಿಕೋಣದಲ್ಲಿ ಅತಿ ರಹಸ್ಯ ಯೋಗಿನಿಗಳು ಇರ್ತಕ್ಕಂತಹ ಜಾಗ. ಆಮೇಲೆ ಪರಾಪರ ರಹಸ್ಯ ಯೋಗಿನಿ 9ನೇ ಒಂದು ಬಿಂದುವಿನಲ್ಲಿ ಶಿವಶಕ್ತೈಕ್ಯ ರೂಪ ಇರ್ತಕ್ಕಂತಹ ಆ ಬಿಂದು. ಹಾಗಾಗಿ ಪ್ರತಿ ಒಂದು ಆವರಣದಲ್ಲೂ ಕೂಡ ಹೀಗೆ ತ್ರಿಪುರೆ, ತ್ರಿಪುರೇಶಿ, ತ್ರಿಪುರ ಸುಂದರಿ, ತ್ರಿಪುರ ಮಾಲಿನಿ, ತ್ರಿಪುರ ಅಂಬ, ಹೀಗೆ ಎಲ್ಲ ದೇವಿಯರು ಒಂದೊಂದು ಆವರಣದಲ್ಲೂ ಕೂಡ ದೇವಿಯರು ಇದ್ದು, ಆ ದೇವಿಯರ ಎಲ್ಲ ದೇವಿಯರ ಮೇಲ್ಗಡೆ ಇರ್ತಕ್ಕಂತಹ ಮಹಾ ತ್ರಿಪುರ ಸುಂದರಿ. ಹಾಗಾಗಿ ಎಲ್ಲೂ ಕೂಡ ಈಶ್ವರಿಯರು, ಎಲ್ಲ ಈಶ್ವರಿಯರಿಗೂ ಕೂಡ ಆಕೆ ಎತ್ತರದಲ್ಲಿ ಎಲ್ಲ ರೂಪಗಳು ಕೂಡ ಅವಳೇ ಆಗಿರೋದ್ರಿಂದ, ಅವಳ ಮೇನ್ ಅವಳೇ ಆಗಿರೋದ್ರಿಂದ ಆ ದೇವಿ ಪರಮೇಶ್ವರಿ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಆ ಜಗಜ್ಜನನಿ ಹೆಸರು ಪರಮೇಶ್ವರಿ ಅಂತ ಕರೀತಾರೆ. ಇಲ್ಲಿ ಯಾರು ಆ ದೇವಿಯ ಮಂತ್ರವನ್ನ, ಆ ಒಂದು ಉಪಾಸನೆಗಳನ್ನ ಮಾಡ್ತಾರೋ ಅಂತಹವರ ಶರೀರದಲ್ಲಿ ನೋಡಿ ಯಾವಾಗ್ಲೂ ಕೂಡ ಆ ದೇವಿಯ ಉಪಾಸನೆಗಳನ್ನ ಅಥವಾ ದೇವರ ಉಪಾಸನೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು. ಆ ದೇವಿಯ ಉಪಾಸನೆಯನ್ನು ಮಾಡಿದಾಗ ಏನಾಗುತ್ತೆ? ಈ ಅವರ ಶರೀರದಲ್ಲಿ, ಆ ಉಪಾಸಕನ ಶರೀರದಲ್ಲಿ ಎಲ್ಲ ನಾಡಿಗಳಲ್ಲೂ ಕೂಡ ಆ ಒಂದು ಶಕ್ತಿ ಆವರಿಸ್ಕೊತಾ ಬರುತ್ತೆ. ರಕ್ತ, ಮಾಂಸ, ಮಜ್ಜೆ, ಮೂಳೆ ಇತ್ಯಾದಿ ಇತ್ಯಾದಿ ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ಸೆಲ್ಸ್ ಇದೆಯೋ, ಯಾವ ಜೀವಕೋಶಗಳಿದೆಯೋ, ಆ ಎಲ್ಲತ್ರಲ್ಲೂ ಕೂಡ ಆ ದೈವಿ ಶಕ್ತಿ ಸೇರ್ಕೊತಾ ಬರುತ್ತೆ. ಯಾವಾಗ ಆ ದೈವಿ ಶಕ್ತಿ ಅವನಲ್ಲಿ ಸೇರ್ಕೊತಾ ಬರುತ್ತೋ, ಅವನಲ್ಲಿರ್ತಕ್ಕಂಥ ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿ ಈಚೆ ಹೋಗಿ ಸಂಪೂರ್ಣವಾಗಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಆವರಿಸ್ಕೊಳುತ್ತೆ. ಯಾವಾಗ ಆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಅವನಲ್ಲಿ ಆವರಿಸ್ಕೊಳುತ್ತೋ, ಆಗ ಅವನಿಂದ ಒಂದು ವಿಧವಾಗಿರ್ತಕ್ಕಂತಹ ಒಂದು ಕಿರಣಗಳು ಹೊರಗಡೆ ಬರುತ್ತೆ, ಶಕ್ತಿ ಕಾಣಿಸ್ಕೊತಾ ಇರತ್ತೆ. ಈಗ ಯಾರಾದ್ರೂ ಒಬ್ಬ ಅಂತಹ ಭಕ್ತನನ್ನ ಅಥವಾ ಉಪಾಸಕನನ್ನ ಯಾರು ದೇವಿ ಉಪಾಸಕರೋ ಅವರ ಮುಖವನ್ನು ನೋಡಿದಾಗ, ಅವರ ತೇಜಸ್ಸನ್ನ ನೋಡಿದಾಗ, ಅವರ ಕಣ್ಣನ್ನು ನೋಡಿದಾಗ, ಅವರ ಹಾವ ಭಾವ, ಅವ್ರು ಮಾತಾಡ್ತಕ್ಕಂತಹ ಆ ಒಂದು ಉಚ್ಚಾರ, ಆಮೇಲಿಂದ ಅವ್ರು ಮಾತಾಡ್ತಕ್ಕಂತಹ ವೈಖರಿ, ಅವರ ಒಂದು ಮುಖದ ಚಹರೆ, ಅವ್ರ ಯಾವುದೇ ಬಣ್ಣ ಇರಲಿ, ಅವರ ಮುಖದಲ್ಲಿ ಕಾಣತಕ್ಕಂತ ಆ ಒಂದು ಚಹರೆ, ತೇಜಸ್ಸು ಇವೆಲ್ಲ ನೋಡಿದಾಗ ಅವ್ರು ನೋಡಿದ ತಕ್ಷಣ ನಮಸ್ಕಾರ ಮಾಡೋಣ ಅನ್ಸುತ್ತೆ. ಆ ಒಂದು ಜ್ಞಾನ, ಆ ಒಂದು ಭಕ್ತಿ ಇಲ್ಲ, ನಾನು ಏನೋ ಯಾವ ದೇವ್ರನ್ನು ನಂಬಲ್ಲ, ಇದು ಮಾಡಲ್ಲ, ಆ ಥರ ಒಂದು ಕಿರಣ ಕಂಡ್ರು ಕೂಡ ಅದನ್ನ ತಾತ್ಸಾರ ಭಾವದಿಂದ ನೋಡೋರನ್ನ ಒಂದು ಕಡೆ ಬಿಟ್ಟುಬಿಡೋಣ. ಯಾರಿಗೆ ಆ ಒಂದು ತೇಜಸ್ಸನ್ನ, ಅವನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಗುರುತಿಸುವಂತಹ ಒಂದು ಶಕ್ತಿ ಕಾಣಿಸ್ಕೊಳುತ್ತೋ ಅವ್ರಿಗೆ ಗೊತ್ತಾಗುತ್ತೆ ಇವ್ರಲ್ಲಿ ಏನೋ ಒಂದು ಒಳ್ಳೆ ತೇಜಸ್ಸಿದೆ, ಜಪಗಳು ಮಾಡ್ತಾರೆ, ತಪಗಳನ್ನು ಮಾಡ್ತಾರೆ, ದೇವಿಯನ್ನ ಆರಾಧನೆ ಮಾಡ್ತಾರೆ, ಇವರಲ್ಲಿ ಇಂತಹ ಒಂದು ತೇಜಸ್ ಕಾಣಿಸ್ತಾ ಇದೆ ಅಂತ ಅವ್ರ ಹತ್ರ ಮಾತಾಡೋಣ ಅನ್ಸುತ್ತೆ. ಇಂತಹ ಒಂದು ಜಪ ತಪ ಅನುಷ್ಠಾನಗಳನ್ನು ಇರ್ತಕ್ಕಂಥವ್ರ ಜೊತೆ ಮಾತಾಡಿದ್ರೆ ಸಾಕು, ಅಲ್ಲಿ ಅವ್ರನ್ನ ನಮಸ್ಕಾರ ಮಾಡಿದ್ರೆ ಸಾಕು, ಅವ್ರ ಹತ್ರ ಇರ್ತಕ್ಕಂಥ ಶಕ್ತಿ ಟ್ರಾನ್ಸ್ಫರ್ ಆಗಿ ಇವ್ರಿಗೂ ಕೂಡ ಒಳ್ಳೇದಾಗುತ್ತೆ. ಹಾಗಾಗಿ ಅವ್ರು ಕೊಡ್ತಕ್ಕಂಥ ಅಡ್ವೈಸ್ಗಳಿರ್ಬೋದು, ಅದು ಯಾವುದು ಕೂಡ ನೆಗೆಟಿವ್ ಆಗಿರೋದಿಲ್ಲ. ಇದು ಈ ತರ ಮಾಡಿ ಅಂತ ಹೇಳ್ತಾರೆ, ಅಥವಾ ಕೇಳಿದಾಗ ಹೇಳ್ತಾರೆ. ಹೀಗೆಲ್ಲ ಮಾಡಿದಾಗ ಒಳ್ಳೆಯದನ್ನೇ ಅವ್ರು ಬಯಸ್ತಾ ಇರ್ತಾರೆ. ಅದನ್ನ ನಾವು ಹಿಂದಿನ ಒಂದು ಹಲವಾರು ಎಪಿಸೋಡ್ಗಳ ಹಿಂದೆ ಹೇಳಿದ್ವಿ, ದೈವಿ ಗುಣಗಳು ಅಂತ. ಹಾಗಾಗಿ ಅಂತಹ ಗುಣಗಳು ಅವರಲ್ಲಿ ರೂಢಿಸ್ಕೊಂಡಾಗ ಅವ್ರನ್ನ ನೋಡಿದಾಗ ಏನಂತ ಏನೋ ಒಂದು ಭಕ್ತಿ ಭಾವ ಉಂಟಾಗತ್ತೆ. ಇದು ನಾವು ಉದಾಹರಣೆಗೆ ಒಂದು ಹ್ಯಾಕ್ ತಗೋಬೇಕು ಅಂತಂದ್ರೆ, ಒಂದು ಸ್ಪಂಜ್, ಆ ಸ್ಪಾಂಜ್ನ ಒಳ್ಳೆಯ ಗಂಗಾಜಲದಲ್ಲಿ ಅದನ್ನ ಅದ್ದು ಬಿಟ್ಟಾಗ ಏನಾಗುತ್ತೆ, ಅದು ಗಂಗಾಜಲವನ್ನ ಹೀರ್ಕೊಳ್ಳುತ್ತೆ.
ಅದನ್ನ ಹಿಂಡ್ದಾಗ ಏನಾಗುತ್ತೆ, ಆ ಗಂಗಾ ಜಲದಲ್ಲಿ ಆ ಪವಿತ್ರವಾಗಿರ್ತಕ್ಕಂಥ ಗಂಗಾ ಜಲನೇ ಈಚೆ ಬರುತ್ತೆ. ಹಾಗೆ ಅದೇ ಸ್ಪಂಜನ್ನ ಬೇರೆ ಕಡೆ ಒಂದು ಕೆಟ್ಟ ನೀರಿನಲ್ಲಿ ಅದ್ದಿ ತೆಗೆದಾಗ ಅದು ಅದರದ್ದೇ ಬರುತ್ತೆ. ಹಾಗಾಗಿ ಯಾರು ಯಾವ ರೀತಿಯಾಗಿ ಅದು ಅವರ ಒಂದು ಮನಸ್ಸನ್ನ, ಅವರ ಶರೀರವನ್ನ ರೂಢಿಸ್ಕೊಂಡಿರ್ತಾರೋ, ಅದನ್ನ ಇದು ಮಾಡ್ಕೊತಿರ್ತಾರೋ, ಆಗ ಅವ್ರಿಗೆ ಆ ರೀತಿಯಾಗಿರ್ತಕ್ಕಂಥದ್ದು ಹೊರಗಡೆ ಬರುತ್ತೆ. ಒಳ್ಳೇದನ್ನ ಆಲೋಚನೆ ಮಾಡ್ತಾ ಇದ್ದಾಗ ಒಳ್ಳೇದೇ ಕಾಣುತ್ತೆ, ಕೆಟ್ಟದನ್ನ ಆಲೋಚನೆ ಮಾಡಿದಾಗ ಕೆಟ್ಟದೆ. ಹಾಗಾಗಿ ದೇವಿ, ನಾವು ಹಿಂದೆ ಒಂದು ಎಪಿಸೋಡ್ಗಳಲ್ಲಿ ಹೇಳಿದ್ವಿ, ನಾವು ಯಾವ ರೀತಿಯಾಗಿರ್ತಕ್ಕಂತಹ ಭಕ್ತಿ ಅಥವಾ ನಾವು ಯಾವ ರೀತಿಯಾಗಿರ್ತಕ್ಕಂಥ ನಡೆ ನುಡಿಗಳನ್ನು ಮಾಡ್ತೀವಿ ಅನ್ನೋದನ್ನ ಹಲವಾರು ರೀತಿಯಲ್ಲಿ ದೇವಿ ನೋಡ್ತಾ ಇರ್ತಾಳೆ ಅಂತ ಹೇಳಿದ್ವಿ. ಸೂರ್ಯ, ಚಂದ್ರ, ಯಮ, ಕಾಲ, ಆಮೇಲೆ ಪಂಚಭೂತಗಳು, ಇವುಗಳೆಲ್ಲ ಕೂಡ ವಾಚ್ ಮಾಡ್ತಾ ಇರತ್ತೆ ಅನ್ನೋ ಮಾತನ್ನು ನಾವು ಹಿಂದೆ ಹೇಳಿದ್ವಿ. ಹಾಗಾಗಿ ಇಂಥದ್ದೊಂದು ಇದೇ ನಮ್ಮನ್ನು ವಾಚ್ ಮಾಡ್ತಾ ಇದೆ ಅನ್ನೋಂಥ ಒಂದು ಭಯ ಒಂದು ಇಟ್ಕೊಂಡಿದ್ದಾಗ ಏನಾಗುತ್ತೆ, ನಾವು ತಪ್ಪು ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ಇಂತಹದ್ದೊಂದು ಮನಸ್ಸಿನಲ್ಲಿ ಇದ್ದಾಗ ಏನಾಗುತ್ತೆ, ಒಳ್ಳೆದನ್ನ ಆಲೋಚನೆ ಮಾಡೋದು, ಒಳ್ಳೆದನ್ನ ಹೇಳ್ತಕ್ಕಂಥದ್ದು ಈ ರೀತಿಯಾಗಿ. ಹಾಗಾಗಿ ಇಂತಹ ಒಂದು ಒಳ್ಳೆಯ ಆಲೋಚನೆಗಳು ಇದ್ದಾಗ ದೈವಿ ಗುಣಗಳು ಪ್ರಾಪ್ತವಾಗತ್ತೆ. ಯಾರು ಆ ದೈವಿ ಗುಣಗಳು ಪ್ರಾಪ್ತವಾಗುತ್ತೋ ದೇವರ ಕಡೆ, ಒಂದು ಮುಕ್ತಿಗೆ ಹೋಗೋ ಕಡೆ, ಒಂದು ಒಳ್ಳೆಯದನ್ನ ಆಲೋಚನೆ ಮಾಡೋ ಕಡೆ ಗಮನ ಬರುತ್ತೋ, ಅವಾಗ ಅವ್ರ ಮುಖದಲ್ಲಾಗ್ಲಿ ಅವ್ರ ದೇಹದಲ್ಲಾಗ್ಲಿ ತೇಜಸ್ಗಳು ಉಂಟಾಗತ್ತೆ. ಅವರಿಂದ ಯಾವಾಗ್ಲೂ ಕೂಡ ಪಾಸಿಟಿವ್ ಎನರ್ಜಿಸ್ ಬರ್ತಾ ಇರತ್ತೆ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನ ಕಲ್ಪಿಸ್ಕೊಡ್ತಕ್ಕಂತಹ ಆ ಶಕ್ತಿ ಇರ್ತಕ್ಕಂಥ ದೇವತೆಗಳು, ಆ ಒಂದು ಶಕ್ತಿಗಳು ಆ ಶ್ರೀಚಕ್ರದಲ್ಲಿ ಇರೋದ್ರಿಂದ ಆ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆ ದೇವಿಯ ಅನುಗ್ರಹ ಖಂಡಿತ ಆಗತ್ತೆ ಅನ್ನೋ ಮಾತನ್ನ ಹೇಳ್ತಾ, ಇಂತಹ ಆ ಶ್ರೀಚಕ್ರದಲ್ಲಿ ಆವರಣದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ದೇವಿಗೂ ಕೂಡ ಆಕೆ ಲೀಡರ್. ಮೇಲ್ಭಾಗದಲ್ಲಿ ಆ ಒಂದು ಬಿಂದು ರೂಪದಲ್ಲಿ ಅವಳು ಇರೋದ್ರಿಂದ ಅವಳು ಪರಮೇಶ್ವರಿ, ಎಲ್ಲರಿಗೂ ಕೂಡ ಈಶ್ವರಿ, ಆಕೆ ಪರಮೇಶ್ವರಿ ಅಂತ ಹೇಳ್ತಾರೆ. ಮುಂದಿನ ನಾಮ ಮೂಲ ಪ್ರಕೃತಿ ಅಂತ. ಮೂಲ ಪ್ರಕೃತಿ ನೋಡಿ, ಪ್ರಪಂಚ ಹೇಗೆ ತಯಾರಾಗಿದೆ ಅನ್ನೋದನ್ನ ಹಲವಾರು ವಿಧದಲ್ಲಿ ಹೇಳ್ತಾ, ಇದು ಒಂದು ವಿಧವನ್ನು ಹೇಳಬೇಕು ಅಂತಂದ್ರೆ ಇಲ್ಲಿ ಮೂಲ ಅಂತ ಹೇಳ್ತಾರೆ. ನಮ್ಗೆ ಸಾಮಾನ್ಯವಾಗಿ ಏನಾಗುತ್ತೆ, ಮೂಲ ಅಂತಂದ್ರೆ ರೂಟ್, ಬೇಸ್ಮೆಂಟ್, ಯಾವುದರಿಂದ ಅದು ಆರಂಭವಾಯಿತು ಅನ್ನೋದು ಬೇಸ್. ಹಾಗಾಗಿ ಪ್ರಕೃತಿ ಅಂತಕ್ಕಂಥದ್ದೇನೋ ಅಂದ್ರೆ ಎಲ್ಲವೂ ರಾ ಮೆಟೀರಿಯಲ್ಸ್. ಉದಾಹರಣೆಗೆ ಈಗ ನೋಡಿ, ಮೂಲ ಎಲ್ಲೋ ಇದೆ, ಪ್ರಕೃತಿ ನಮ್ಮ ಸುತ್ತಮುತ್ತ ಕಾಣ್ತಕ್ಕಂಥ ಪ್ರಕೃತಿ ಅದು ಬೇರೆ. ಯಾಕೆಂತಂದ್ರೆ ಈ ಒಂದು ಪ್ರಕೃತಿ ಏನಾಗಿದೆ, ಯಾರಿಂದನೋ ಒಂದು ಶಕ್ತಿಯಿಂದ ಅದು ಸೃಷ್ಟಿಯಾಗಿರೋದ್ರಿಂದ ಇದ್ರ ಮೂಲನೇ ಬೇರೆ ಕಡೆ ಇದೆ. ಉದಾಹರಣೆಗೆ ತಗೋಬೇಕು ಅಂತಂದಾಗ ಒಂದು ಮಡಕೆ, ನಾವು ಮಡಕೆಯನ್ನ ನೋಡಿದಾಗ ಮಡಿಕೆ ಯಾವುದರಿಂದ ಆಗಿದೆ, ಮಣ್ಣಿನಿಂದ ಆಗಿದೆ. ಹಾಗೆ ಈ ಮಡಿಕೆ ಅಂತಕ್ಕಂಥದ್ದು ವಿಕೃತಿ, ಆದ್ರೆ ಮಣ್ಣು ಪ್ರಕೃತಿ. ಮಡಿಕೆ ಆಗ ಇದು ಮಡಿಕೆ ಒಂದು ರೂಪ ಇದ್ರೂ ಕೂಡ ಆ ಎಂಟೈರ್ ಆ ಒಂದು ಮಡಿಕೆ ಯಾವುದರಿಂದ ಆಗಿದೆ, ಮಣ್ಣಲ್ಲೇ ಆಗಿದೆ. ಹಾಗಾಗಿ ಅದು ಪ್ರಕೃತಿ. ಅದೇ ರೀತಿಯಲ್ಲಿ ಈ ರೀತಿಯಾಗಿ ಮಾಡಿದಾಗ ಇದು ವಿಕೃತಿ. ಯಾವ್ದಿದು, ಈ ಮಡಕೆ ಅಂತಕ್ಕಂಥದ್ದು ವಿಕೃತಿ ಅಂತ ಆದಾಗ, ಪ್ರಕೃತಿ ಅಂತಂದ್ರೆ ಅದ್ ಯಾವುದರಿಂದ ಆ ಮಡಕೆ ಉಂಟಾಗಿದೆಯೋ ಅದು. ಹಾಗಾಗಿ ತಾಯಿ ಎರಡು ರೂಪದಲ್ಲೂ ಇದ್ದಾಳಂತೆ, ಪ್ರಕೃತಿ ರೂಪದಲ್ಲೂ ಇದ್ದಾಳೆ, ವಿಕೃತಿ ರೂಪದಲ್ಲೂ ಇದ್ದಾಳೆ. ಈಗ ಲಕ್ಷ್ಮಿ ಅಷ್ಟೋತ್ತರದಲ್ಲಿ ನಾವಿರ್ತೀವಿ, ಪ್ರಕೃತಿ ವಿಕೃತಿ ವಿದ್ಯಾ ಅಂತ ಬರುತ್ತೆ. ಹಾಗಾಗಿ ಪ್ರಕೃತಿ ಮತ್ತೆ ಮೂಲ ಪ್ರಕೃತಿಗೆ ಏನ್ ವ್ಯತ್ಯಾಸ ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೊತಾ ಹೋಗೋಣ. ಮೂಲ ಪ್ರಕೃತಿ ಅಂದ್ರೆ ಯಾವ್ದಕ್ಕೆ ಹೇಳ್ಬೇಕು ಅಂತ ಅಂದಾಗ, ಸೃಷ್ಟಿಯನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ, ಹಿಂದಿನ ಒಂದು ಎಪಿಸೋಡ್ ನಲ್ಲಿ ಹೇಳಿದ್ವಿ, ಶಕ್ತಿ ಆ ಒಂದು ನಾವು ಏನಿದೆ ಶ್ರೀಕಂಠಾರ್ಧ ಶರೀರಿಣಿ ಅಂದಾಗ, ಪರಮೇಶ್ವರನಿಗೆ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಅಂದಾಗ, ಆ ಜ್ಯೋತಿ ಸ್ವರೂಪನಾಗಿರ್ತಕ್ಕಂತಹ ಆ ಪರಮೇಶ್ವರ ತಾನು ತನ್ನನ್ನ ಎರಡು ವಿಭಾಗವನ್ನಾಗಿ ಮಾಡಿ ಒಂದು ನರ ಮತ್ತು ಒಂದು ನಾರಿ ರೂಪ ಮಾಡ್ಕೊಂಡ ಹಾಗೆ ಅಂತೇಳಿ ಅಂತಹ ಒಂದು ಸಂಕಲ್ಪ ಮಾಡಿದಾಗ, ಆ ಶಕ್ತಿ ಆ ಮೊದಲನೇ ಹೆಜ್ಜೆ, ನಾನಿಂತ ಒಂದು ಪ್ರಪಂಚ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಮೊದಲನೇ ಹೆಜ್ಜೆ ಏನ್ ಇಡ್ತಾನೋ ಆ ಹೆಜ್ಜೆ ಅದೇ ಅಭಿವ್ಯಕ್ತಿಯ ಪ್ರಕೃತಿ, ಅದೇ ಅಭಿವ್ಯಕ್ತಿ, ಅದೇ ಮೂಲ ಪ್ರಕೃತಿ ಅಂತ ಅದನ್ನ ಕರೆದಿರ್ತಾರೆ. ಹಾಗೆ ಆ ಒಂದು ಮೂಲವನ್ನ ನಾವು ಹುಡುಕ್ತಾ ಹೋದ್ರೆ, ಎಲ್ಲಿಂದ ಇದು ಆರಂಭ ಆಯ್ತು ಅನ್ನುವಂತ ಮೂಲವನ್ನ ಹುಡುಕ್ತಾ ಹೋದಾಗ
ಅಪಾರವಾಗಿರ್ತಕ್ಕಂಥ ಚೈತನ್ಯ ಶಕ್ತಿ ಆ ಜಗನ್ಮಾತೆ ಅಂತ ಹೇಳಿ. ಈಗ ಇದನ್ನ ಹೇಗೆ ಹೇಳ್ಬೇಕು ಅಂತಂದ್ರೆ, ಭೂಮಿಯ ಯಾವ್ದ್ರಿಂದ ಆಗಿದೆ ಅಂತಂದಾಗ, ಇದು ಭೂಮಿಗೆ ಆಧಾರ. ಭೂಮಿಗೆ ಹಿಂದೆ ಏನಿದೆ? ಭೂಮಿಗೆ ಹಿಂದೆ ಏನಿದೆ? ನೀರು. ಆ ನೀರಿನ ಹಿಂದೆ ಏನಿದೆ? ಅಗ್ನಿ. ಅಗ್ನಿಯ ಹಿಂದೆ ವಾಯು. ವಾಯುವಿನ ಹಿಂದೆ ಆಕಾಶ. ಹಾಗೆ ಭೂಮಿ ಎಲ್ಲಿಂದ ಬಂತು? ನೀರಿನಿಂದ ಬಂತು. ನೀರು ಅಗ್ನಿಯಿಂದ, ಅಗ್ನಿ ವಾಯುವಿನಿಂದ, ವಾಯು ಆಕಾಶದಿಂದ, ಆಕಾಶ ಆತ್ಮ, ಆತ್ಮನಿಂದ. ಹಾಗಾಗಿ ಇದೇ ಪ್ರಕೃತಿ. ಹಾಗಾಗಿ ಈ ಒಂದು ಮೂಲ ಪ್ರಕೃತಿ ಅಂತಂತಂದ್ರೆ ಆ ಒಂದು ಪ್ರಧಾನ ವಸ್ತು ಯಾವುದರಿಂದ ಆರಂಭವಾಯಿತೋ ಅದೇ ಮೂಲ ಪ್ರಕೃತಿ ಅಂತ ಕರೀತಾರೆ. ನೋಡಿ, ಇದಕ್ಕೆ ಇದೇ ಪ್ರಧಾನವಾಗಿರ್ತಕ್ಕಂಥ ವಸ್ತು. ಮೂಲ ಪ್ರಕೃತಿನೇ ಆ ಪ್ರಧಾನವಾಗಿರ್ತಕ್ಕಂತಹ ಒಂದು ವಸ್ತು ಅಂತ ಹೇಳಿ. ಇದಕ್ಕೆ ಉಪನಿಷತ್ ವಾಕ್ಯ ಒಂದು ಹೇಳುತ್ತೆ. ನಾವು ಇದನ್ನ ಹೇಳ್ತಾ ಇದ್ದ ಪಾರಾಯಣಗಳು ಮಾಡ್ತಾ ಇರುವಾಗ ಹೇಳ್ತಾ ಇರ್ತೀವಿ. ಈ ಒಂದು ಉಪನಿಷತ್ ವಾಕ್ಯ ಏನು ಹೇಳುತ್ತೆ ಅಂತಂದ್ರೆ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅಭ್ಯ ಪೃಥ್ವಿ ಅಂತ ಹೇಳ್ತೀವಿ. ಹಾಗಾದ್ರೆ ಆಕಾಶ ನೋಡಿ, ಎಲ್ಲಿಂದ? ಭೂಮಿಯಿಂದ ಆಕಾಶದವರೆಗೂ ಕನೆಕ್ಟಿವಿಟಿ ಕೊಡ್ತಾ ಬರ್ತಾರೆ. ಹಾಗಾಗಿ ಈಗ ಆಕಾಶಕ್ಕೂ ಆ ಒಂದು ಆತ್ಮಕ್ಕೂ ಏನ್ ಸಂಬಂಧ ಅಂದ್ರೆ, ಆತ್ಮನ ಆಕಾಶ ಸಂಭೂತ ಅಂತ ಕರೀತಾರೆ. ಹಾಗಾಗಿ ಮೂಲ ಪ್ರಕೃತಿ ಅಂದಾಗ ಪ್ರಕೃತಿ ಅಂತಕ್ಕಂಥದ್ದು ಪ್ರಧಾನ ವಸ್ತು. ಇಲ್ಲಿ ಪ್ರಕೃತಿ ಅನ್ನೋದಕ್ಕೆ ನಾವು ಒಂದು ಅರ್ಥವನ್ನ ಸಾಧ್ಯವಾದಷ್ಟು ತಿಳ್ಕೊತಾ ಹೋಗೋಣ ಅಂತಂದ್ರೆ, ಇಲ್ಲಿ ಕೃತಿ ಅಂತಂದ್ರೆ ಏನು ಅಂತ ಬೇರೆ 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 ಏನು ನಿಘಂಟಿನ ಅರ್ಥ, ಡಿಕ್ಷನರಿ ಅರ್ಥಗಳು ಕೃತಿ ಅನ್ನೋದಕ್ಕೆ ಬೇರೆ ಬೇರೆ ಇದೆ. ಯಾರೋ ಒಂದು ಕೃತಿ ಬರೆದಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಅದು ಕೃತಿ ಅಂತ. ಆದ್ರೆ ಇಲ್ಲಿ ಅರ್ಥ ಏನು ಅಂತಂದ್ರೆ, ಮೇಡ್ ಅಂದ್ರೆ ಮಾಡಿರ್ತಕ್ಕಂಥದ್ದು. ಕೃತಂ ಅಂತಂದ್ರೆ ಪ್ರಪಂಚ ಅಂತ ಕೂಡ ತಗೋಬಹುದು. ಯಾಕಂದ್ರೆ ಯಾರು ಮಾಡಿರೋದು? ಮೂಲ ಪ್ರಕೃತಿ. ಅಲ್ಲಿ ಮಾಡಿರ್ತಕ್ಕಂಥದ್ದು ಈ ಪ್ರಪಂಚ. ಹಾಗಾದ್ರೆ ಕೃತಂ ಅಂದ್ರೆ ಪ್ರಪಂಚ ಅಂತ ಕೂಡ ನಾವು ತಗೋಬಹುದು. ಇಲ್ಲಿ ಕೃತ ಅನ್ನೋದಕ್ಕೆ ಇನ್ನೊಂದು ಇದೆ, ಪ್ರ ಅನ್ನೋ ಪದ ಸೇರಿಸಿದ್ದಾರೆ. ಪ್ರಕೃತಿ ಅನ್ನುವಾಗ ಕೃತ ಅನ್ನೋದಕ್ಕೆ ಪ್ರ ಅನ್ನೋದನ್ನ ಸೇರಿಸಿದ್ದಾರೆ. ಹಾಗಾಗಿ ಅದೇ ಪ್ರಕೃತಿ ಅನ್ನೋ ಮಾತನ್ನ ಇಲ್ಲಿ ಪ್ರ ಅಂತಂದ್ರೆ ಪ್ರಥಮ. ಆಮೇಲೆ ಕೃತಿಗೆ ಯಾವುದು ಪ್ರಥಮವೋ, ಕೃತಿಗೆ ಯಾವುದು ಮೊದಲೋ ಅದು ಪ್ರಕೃತಿ. ಆಮೇಲೆ ಕೃತಿಗೆ ಯಾವುದು ಪ್ರಧಾನವೋ ಅದೇ ಪ್ರಕೃತಿ ಅಂತ. ನೋಡಿ, ಎಷ್ಟು ವಿಧವಾಗಿರ್ತಕ್ಕಂಥ ಅರ್ಥವನ್ನು ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಕೃತಿಗೆ ಯಾವುದು ಪ್ರಕೃಷ್ಟವೋ ಅದೇ ಪ್ರಕೃತಿ. ಆಮೇಲೆ ಕೃತಿಗೆ ಪ್ರಧಾನವಾಗಿ ಮುಖ್ಯ ಯಾರು? ಯಾರು ಅಂದ್ರೆ ಆ ಜಗಜ್ಜನನಿ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಆಕೆನೆ ಪ್ರಧಾನಳು. ಆದ್ರಿಂದ ಈ ಅಂದ್ರೆ ನಿಮಿತ್ತ ಕಾರಣ ಮತ್ತೆ ಉಪಾದಾನ ಕಾರಣ ಅಂತ ಎರಡೂ ಕೂಡ ಆ ಜಗನ್ಮಾತೆಯೇ ಆಗಿರೋದ್ರಿಂದ ಅವಳು ಇಲ್ಲಿ ಪ್ರಕೃತಿ ಅವ್ಯಕ್ತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ, ಮೂಲ ಪ್ರಕೃತಿ ಅಂತ ಅವಳು ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಅವ್ಯಕ್ತ ಅಂತ ಹೇಳಿ. ನೋಡಿ, ಅವ್ಯಕ್ತ ಅಂತಂದ್ರೆ ವೃಕ್ಷ ಮೇಲ್ಗಡೆ ಪೂರ್ತಿಯಾಗಿ ಕಾಣುತ್ತೆ. ವೃಕ್ಷ ನಮಗೆ ಪೂರ್ತಿಯಾಗಿ ಕಾಣುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ, ವೃಕ್ಷ ಮೇಲ್ಗಡೆ ಕಾಣೋದಕ್ಕಿಂತ ಮುಂಚೆ ಬೇಸ್, ಮೂಲ ಯಾವುದು ಅಂತಂದ್ರೆ ಬೀಜ ರೂಪ. ಬೀಜದಲ್ಲಿ ಆ ಒಂದು ಸ್ಥಿತಿ, ಆ ಬೀಜದ ಸ್ಥಿತಿನಲ್ಲಿ ಇಡೀ ಮರಕ್ಕೆ ಬೇಕಾಗಿರ್ತಕ್ಕಂತಹ ಕ್ವಾಲಿಟೀಸ್ ಇರುತ್ತೆ. ಹಾಗಾಗಿ ಅಂತಹ ಕ್ವಾಲಿಟೀಸ್ ಯಾವ ರೂಪದಲ್ಲಿರುತ್ತೆ ಅಂದ್ರೆ ಆ ಒಂದು ಮಾಸ್ಕ್ ಗುಪ್ತವಾಗಿರೋದ್ರಿಂದ ಅದನ್ನ ಅವ್ಯಕ್ತ ರೂಪ ಅಂತ ಕರೀತಾರೆ. ಜಗತ್ತಿಗೆ ಮೂಲ ಪ್ರಕೃತಿ ಬೀಜದಂತಿರ್ತಕ್ಕಂತಹ ಆ ತಾಯಿ ಜಗಜ್ಜನನಿ ಆ ದಶದಲ್ಲಿ ಅಂದ್ರೆ ಈಗ ಹೇಳಿದ್ವಿ, ಮರ ದೊಡ್ಡದಾಗೋ ಮುಂಚೆ ಅಂದ್ರೆ ಅದು ಬಿಗಿನಿಂಗ್ ಸ್ಟಾರ್ಟ್ ಆಗೋ ಮುಂಚೆ ಬೀಜದ ರೂಪದಲ್ಲಿರುತ್ತೆ. ಬೀಜದಲ್ಲಿ ಆ ಮರದ ಎಲ್ಲ ಕ್ವಾಲಿಟೀಸ್ ಕೂಡ ಇರುತ್ತೆ. ಅದೇ ರೀಪದಲ್ಲಿ ಜಗತ್ತಿಗೆ ಮೂಲ ಪ್ರಕೃತಿಯಲ್ಲಿ ಆಗಿರ್ತಕ್ಕಂತಹ ಆ ಜಗಜ್ಜನನಿ ಜಗನ್ಮಾತೆ ಆ ದಶೆಯಲ್ಲಿ ಪ್ರಪಂಚ ಎಲ್ಲಿರುತ್ತೆ ಅಂದ್ರೆ
ತಾಯಿಯಲ್ಲಿ ಬೀಜ ರೂಪದಲ್ಲಿ ಆ ಶಕ್ತಿ ಒಳಗಡೆ ರೂಪದಲ್ಲಿ ಆಕೆ ಅವ್ಯಕ್ತವಾಗಿರುತ್ತೆ. ಅಂದ್ರೆ ಜಗತ್ತು ಸೃಷ್ಟಿಯಾಗೋ ಮುಂಚೆ ಆ ಜಗಜ್ಜನನಿ ಒಂದು ಬೀಜ ರೂಪ ಅಂತ ತಗೊಂಡಾಗ ಅದರಲ್ಲಿ ಈ ಪ್ರಪಂಚಕ್ಕೆ ಅವಳು ಸೃಷ್ಟಿ ಮಾಡೋ ಮುಂಚೆ ತಾನು ಮಾಡಬೇಕು ಅಂತ ಸಂಕಲ್ಪ ಮಾಡುವಾಗ ಅದು ಇರಬೇಕು ಒಳಗಡೆ. ಅಂತಹದ್ದು ಎಲ್ಲಿರುತ್ತೆ ಈ ಪ್ರಪಂಚ ಅಂದ್ರೆ ಆ ಶಕ್ತಿ ಜಗಜ್ಜನನಿಯಲ್ಲಿ ಅದು ಅವ್ಯಕ್ತವಾಗಿರುತ್ತೆ. ಹಾಗಾಗಿ ಅವ್ಯಕ್ತ ಅನ್ನೋದನ್ನ ಇನ್ನೊಂದು ರೂಪದಲ್ಲಿ ಹೇಳಬೇಕು ಅಂದ್ರೆ ಮಾಯೆಯಿಂದ ಕೂಡಿರ್ತಕ್ಕಂತಹ ಈಶ್ವರ ಶಕ್ತಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ವ್ಯಕ್ತ ಸ್ವರೂಪಿಣಿ. ನೋಡಿ, ಇಲ್ಲಿ ಚತುರ್ವಿಂಶತಿ ತತ್ವಗಳನ್ನ ನಾವಿಲ್ಲಿ ಜ್ಞಾಪಿಸ್ಕೋಬೇಕು. ಚತುರ್ವಿಂಶತಿ ಅಂದ್ರೆ ಎಷ್ಟು? 24. ಏನಪ್ಪಾ ಇದು 24 ತತ್ವಗಳು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಇಲ್ಲಿ ನಿಮಗೆ ಎಷ್ಟೋ ಜನಕ್ಕೆ ಈ ಒಂದು ಚತುರ್ವಿಂಶತಿ ತತ್ವಗಳು ಅಂದ್ರೆ ಗೊತ್ತಿರುತ್ತೆ. ಅಕಸ್ಮಾತ್ ಗೊತ್ತಿಲ್ಲದೆ ಇದ್ದವ್ರಿಗೆ ನಾನು ಹಿಂದೆ ಹೇಳಿರ್ತಕ್ಕಂಥದ್ದನ್ನೇ ಇದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ವಿಶೇಷವಾಗಿ ಏನೂ ಇಲ್ಲ. 24 ತತ್ವಗಳು ಅಂದ್ರೆ ಯಾವ್ಯಾವುದು ಅಂದ್ರೆ ಇದೆಲ್ಲ ಎಲ್ರಿಗೂ ಗೊತ್ತಿರೋದೆ. ಇದು ತತ್ವ ವಿಶೇಷವಾಗಿ ಅದೊಂದು ಪದ ಹೇಳಿರೋದ್ರಿಂದ 24 ತತ್ವಗಳು ಅಂದ್ರೆ ಆ ಒಂದು ಅಯ್ಯೋ ಏನಪ್ಪ ಯಾವ್ದಪ್ಪ 24 ತತ್ವ ಆದ್ರೆ ಇದನ್ನ ಬಿಡಿಸಿ ಹೇಳ್ಬಿಟ್ಟಾಗ ಏನಾಗುತ್ತೆ, ಓ ಇದಾಗ ಗೊತ್ತು ನನಗೆ ಅನ್ನೋ ತರ. ಹಾಗಾಗಿ 24 ತತ್ವಗಳು ಯಾವುದು ಅಂದ್ರೆ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಈಗ ಎಲ್ರಿಗೂ ಗೊತ್ತಿದೆ ಇದೆಲ್ಲಾನು. ಇದನ್ನೇ ನಾವು ಹೇಳ್ತಿರೋದು 24 ತತ್ವಗಳು ಅನ್ನೋ ಮಾತನ್ನ. ಹಾಗಾಗಿ ಈ ಒಂದು 24 ತತ್ವಗಳು ಸಿದ್ಧತೆ ಹೊಂದುವ ಮೊದಲನೇ ಪರಿಸ್ಥಿತಿ. ಇದೆಲ್ಲ ನಾನು ಹೇಳಿದೆ, ಸೃಷ್ಟಿ ಮಾಡುವಾಗ ಇವೆಲ್ಲ ಒಂದೊಂದೇ ಸೃಷ್ಟಿ ಆಯ್ತು ಅಂತ. ಇವೆಲ್ಲ ಸೃಷ್ಟಿಯಾಗಿ ಬರೋದಕ್ಕಿಂತ ಮುಂಚೆ ಒಂದು ಪೂರ್ವ ಸಿದ್ಧತೆ, ಪ್ರಿಪರೇಷನ್. ಯಾವಾಗ ಎಂತಹ ಒಂದು ಪೂರ್ವ ಸಿದ್ಧತೆಯನ್ನ ನಡೀತಲ್ಲ, ಆ ಒಂದು ಸ್ಥಿತಿಗೆ ಹೋದಾಗ ಅಲ್ಲಿ ಅದ್ರ ಹಿಂದೆ ಏನಿದೆ ಅಂದ್ರೆ ಅವ್ಯಕ್ತ ರೂಪ. ನಾವು ಹೇಳಿದ್ವಿ ಅವ್ಯಕ್ತ ರೂಪ ಅಂತ ಹೇಳಿದ್ವಿ, ಅಂದ್ರೆ ವ್ಯಕ್ತವಾಗದೇ ಇರ್ತಕ್ಕಂಥ ರೂಪ, ಬೀಜದ ರೂಪ ಅಂತ ಹೇಳಿದ್ವಿ. ಹಾಗಾಗಿ ಈ ಕಾರ್ಯ ಕಾರಣ ರೂಪನೇ ವ್ಯಕ್ತ ಸ್ವರೂಪಿಣಿ. ಅಂದ್ರೆ ಮೊದಲು ಅವ್ಯಕ್ತ ರೂಪ, ಆಮೇಲೆ ಅದು ಬೆಳೆದು ಪ್ರಪಂಚ ಸೃಷ್ಟಿ ಆದ್ಮೇಲೆ ಎಲ್ಲರ ಕಣ್ಗೂ ಕಾಣುತ್ತೆ. ಹಾಗಾಗಿ ಏನಾಯ್ತು, ಬೀಜದ ರೂಪದಲ್ಲಿ ಇರ್ತಕ್ಕಂಥ ಸ್ಥಿತಿ ಅವ್ಯಕ್ತ ರೂಪ, ಇದೆಲ್ಲ ಪ್ರಪಂಚ ಸೃಷ್ಟಿ ಆದ್ಮೇಲೆ ಅದು ಕಣ್ಣು ಕಾಣ್ತಕ್ಕಂತಹ ರೂಪ. ಹಾಗಾಗಿ ಇದೆರಡೂ ಕೂಡ ಪ್ರಪಂಚವೂ ಅವಳೆ, ಪ್ರಪಂಚವನ್ನ ಸಿದ್ಧ ಮಾಡಿದವಳು ಅವಳೆ, ಪ್ರಪಂಚವನ್ನ ಅವು ಇದು ಮಾಡ್ತಿರೋಳು ಅವಳೆ. ಹಾಗಾಗಿ ಈ ಎರಡು ರೂಪದಲ್ಲಿರೋದ್ರಿಂದ ವ್ಯಕ್ತ ಸ್ವರೂಪಿಣಿ ಅಂತ ಕರೀತಾರೆ. ಮುಂದಿನದು ವ್ಯಾಪಿನಿ. ವ್ಯಾಪಿನಿ ಅಂತಂದ್ರೇನು, ಎಲ್ಲರಿಗೂ ಕೂಡ ಎಲ್ಲ ಕಡೆ ಪಸರಿಸಿರ್ತಕ್ಕಂಥದ್ದು, ಹರಡಿರ್ತಕ್ಕಂಥದ್ದು. ಹಾಗಾಗಿ ಈ ವ್ಯಕ್ತ ಸ್ವರೂಪದಲ್ಲಿ ಆ ಜಗನ್ಮಾತೆ ವ್ಯಾಪಿಸಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ವ್ಯಾಪಿನಿ ಅಂದ್ರೆ ಇದು 3 ವಿಧಗಳಾಗಿ ಹೇಳ್ತಾ ಇದ್ದಾರೆ. ಒಂದು ದ್ರವ್ಯ, ಇನ್ನೊಂದು ಜ್ಞಾನ, ಇನ್ನೊಂದು ಕ್ರಿಯಾ. ಈಗ ಮಡಿಕೆ ಮಣ್ಣಿನ ಕಾರ್ಯ, ಮಡಿಕೆ ಮಣ್ಣಿನ ಕಾರ್ಯ, ಮಣ್ಣು ಅದಕ್ಕೆ ಕಾರಣ, ಮಣ್ಣಿಲ್ದೆ ಇದು ಬರೋದಿಲ್ಲ. ಸೊ ಕಾರ್ಯ ಯಾವುದು? ಮಡಿಕೆ. ಮಣ್ಣು ಏನು ಅಂದ್ರೆ ಕಾರಣ. ಹಾಗಾಗಿ ಮಡಿಕೆ ತುಂಬಾ ಮಣ್ಣು ಆವರಿಸ್ಕೊಂಡ್ಬಿಟ್ಟಿದೆ. ಮಣ್ಣನ್ನ ಬಿಟ್ಟು ಬೇರೆಯಾಗಿ ಕಾರ್ಯ ಅನ್ಸ್ಕೊಂಡಿಲ್ಲ. ಹಾಗಾಗಿ ಅಂದ್ರೆ ಮಣ್ಣನ್ನ ಬಿಟ್ಟು ಕಾರ್ಯ ಅನ್ಸ್ಕೊಳಕ್ಕದು ಅವಕಾಶನೇ ಇಲ್ಲ. ಯಾಕಂದ್ರೆ ಮಣ್ಣೆ ಎಲ್ಲ ಕಡೆ ಇರೋದ್ರಿಂದ. ಹಾಗೇನೆ ಜಗತ್ತಿನ ರೂಪದಲ್ಲಿ ಜಗಜ್ಜನನಿ, ನಾವು ಹೇಳಿದ್ವಿ ಎಲ್ಲ ಕಡೆನೂ ಕೂಡ ಜಗಜ್ಜನನಿ ಇದ್ದಾಳೆ, ಅವಳು ಇಲ್ಲದೆ ಇರ್ತಕ್ಕಂಥ ಜಾಗನೇ ಇಲ್ಲ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಹಾಗಾದ್ರೆ ಜಗತ್ತೆಲ್ಲವೂ ಕೂಡ ಅವಳು ಆಕ್ರಮಿಸಿರೋದ್ರಿಂದ, ಅದಕ್ಕೆ ಕಾರಣ ಅವಳು, ಕಾರ್ಯ ಅವಳೇ ಆಗಿರೋದ್ರಿಂದ, ಕಾರ್ಯನೂ ಅವಳೇ ಆಗಿರೋದ್ರಿಂದ, ಎಲ್ಲ ಕಡೆ ಅವಳು ವ್ಯಾಪಿಸಿರೋದ್ರಿಂದ ಆ ಜಗಜ್ಜನನಿ ವ್ಯಾಪಿನಿ ಅಂತ ಹೇಳಿ. ಹೇಗೆ ಮಣ್ಣು ಮಡಿಕೆನಲ್ಲಿ ಎಲ್ಲ ಕಡೆ ವ್ಯಾಪಿಸಿದ ಇದೆಯೋ, ಅದೇ ರೀತಿಯಲ್ಲಿ ಜಗಜ್ಜನನಿ ಕೂಡ ಎಲ್ಲ ರೂಪದಲ್ಲೂ ಕೂಡ ಅವಳಿದ್ದು ಬೇರೆ ಬೇರೆ ಇದ್ರೂ ಕೂಡ
ಅವಳು ಒಂದೇ ಇದರಲ್ಲಿ ಮಣ್ಣು ಅಂತ ನಾವು ಹೇಗೆ ಮಣ್ಣಿಗೆ ಇದಕ್ಕೆ ಹೇಳಿದ್ವೋ ಆ ದಿವ್ಯ ಶಕ್ತಿ ಎಲ್ಲಲ್ಲೂ ಇದೆ ಅಂತ. ಹಾಗಾಗಿ ನೋಡಿ, ವ್ಯಾಪಿನಿ ಅನ್ನೋದಕ್ಕೆ ನೆಕ್ಸ್ಟ್ ಹೆಸರು ಅವರು ವಿವಿಧಾಕಾರ ಅಂತ ಕೊಡ್ತಾರೆ. ನಮ್ಮ ಈ ಇದು ವೇದ ವಾಶಿನ್ಯಾದಿ ವಾಗ್ದೇವತೆಗಳು ಒಂದೊಂದು ನಾಮಕ್ಕೂ ಕೂಡ ಹ್ಯಾಕ್ ಕನೆಕ್ಟಿವಿಟಿ ಕೊಡ್ತಾರೆ ಅಂತ ಹೇಳಿ, ಜಗನ್ಮಾತೆ ಎಲ್ಲ ಕಡೆ ವ್ಯಾಪಿಸಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ, ಅಲ್ಲಿಂದ ಮುಂದಕ್ಕೆ ಯಾವ ರೂಪದಲ್ಲಿ ಅಂದ್ರೆ ವಿವಿಧಾಕಾರ ಅನ್ನೋ ನಾಮ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದೇವತಿರ್ ಯಜ್ಞ ಆದಿರೂಪೇಣ ವಿವಿಧ ನಾಮ ರೂಪ ಗುಣವತ್ತಯ ವಿವಿಧಾಕಾರ ಅಂತ. ಅಂದ್ರೆ ದೇವತೆಗಳು, ತಿರ್ಯಕ್ ಜಂತುಗಳು, ಮನುಷ್ಯರು ಅನ್ನೋಂತಹ ಬೇರೆ 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 ರೂಪ ಗುಣ, ಅದರದೊಂದು ಆಕಾರ ಯಾವುದೇ ಇದ್ರೂ ಕೂಡ, ಬೇರೆ ಬೇರೆ ಇದ್ರೂ ಕೂಡ ಆ ಒಂದು ರೂಪದಲ್ಲಿ ಆ ಜಗನ್ಮಾತೆ ಕಾಣಿಸ್ಕೊಳ್ಳೋದ್ರಿಂದ ಆಕೆ ವಿವಿಧಾಕಾರನಾಗಿದ್ದಾಳೆ ಅನ್ನೋ ಮಾತನ್ನ ಹೇಳ್ತಾರೆ. ಮುಂದೆ ವಿದ್ಯಾ ಸ್ವರೂಪಿಣಿ, ಅದ್ಭುತವಾಗಿರ್ತಕ್ಕಂಥ ನಾಮ ಇದು. ನೋಡಿ, ಸೃಷ್ಟಿಯಲ್ಲಿ ಎರಡೇ ವಿಧವಾಗಿರ್ತಕ್ಕಂತಹದ್ದಿರೋದು. ಒಂದು ವಿದ್ಯಾ, ಇನ್ನೊಂದು ಅವಿದ್ಯಾ. ಒಂದು ವಿದ್ಯಾ, ಇನ್ನೊಂದು ಅವಿದ್ಯಾ ಅಂದಾಗ, ಅವಿದ್ಯಾ ಅಂತಂದ್ರೆ ಏನು ಅಂದ್ರೆ ಆತ್ಮವನ್ನ ಮರೆತು ಬದುಕಿರ್ತಕ್ಕಂಥದ್ದು. ನನ್ನಲ್ಲೊಂದು ಶಕ್ತಿ ಇದೆ, ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು, ತಿಳ್ಕೋಬೇಕು, ನನ್ನ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು, ಅಪರೂಪವಾಗಿರ್ತಕ್ಕಂತಹ ಈ ಮನುಷ್ಯ ಜನ್ಮ ಅಂತ ಆಲೋಚನೆ ಮಾಡದೆ ಹಾಗೆ ಮುಂದಕ್ಕೆ ಹೋಗ್ತಿರ್ತಕ್ಕಂಥದ್ದು ಏನಾಗುತ್ತೆ, ಅದು ಅವಿದ್ಯಾ. ಆದ್ರೆ ವಿದ್ಯಾ ಅಂತಂದ್ರೆ ಪ್ರತಿಯೊಂದ್ರಲ್ಲೂ ಕೂಡ ಆತ್ಮ ಇದೆ, ಆ ಆತ್ಮಕ್ಕೂ ನನಗೂ ಎರಡೂ ಒಂದೇನೆ ಅನ್ನುವಂತಹ ಒಂದು ಹೇಳ್ತಕ್ಕಂತಹ ಒಂದು ಅನುಭವ, ಆ ಒಂದು ಭಾವನೆ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಅದು ವಿದ್ಯಾ, ಪ್ರತಿಯೊಂದು ಕೂಡ ಆತ್ಮ ಅಂತ ತಿಳಿತಕ್ಕಂಥದ್ದು ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿ ಈ ಸರ್ತಿ ಈಗಲೂ ಅದೇ ಹೇಳ್ಬೋದು, ಮಣ್ಣು ಒಂದು ವಿಧವಾದ್ರೆ ಮಣ್ಣಲ್ಲಿ ಉಂಟಾಗ್ತಕ್ಕಂತಹ ಮಡಿಕೆಯಲ್ಲಿ ಏನ್ ನೋಡಿದ್ರು ಕೂಡ ಅದು ಮಣ್ಣೆ ಅನ್ನೋ ಮಾತನ್ನ ತಿಳಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಇನ್ನೊಂದು ಹೇಳ್ತಾರೆ ಅಂದ್ರೆ ಆತ್ಮಸ್ವರೂಪ ಜ್ಞಾನವೇ ವಿದ್ಯಾ ಅಂತ ಹೇಳ್ತಾರೆ. ಆತ್ಮಸ್ವರೂಪ ಜ್ಞಾನವೇ ವಿದ್ಯಾ. ವೃತ್ತಿ ಜ್ಞಾನ ಮತ್ತೆ ಭೇದ ಜ್ಞಾನ, ಇಲ್ಲಿ ಅದ್ರ ಬಗ್ಗೆ ಸ್ವಲ್ಪ ತಾತ್ಸಾರ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ವಿವೇಚನೆ ಇಟ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಕೊಡದೇ ಇರ್ತಕ್ಕಂಥದ್ದು, ಇವೆಲ್ಲ ಕೂಡ ಅವಿದ್ಯಾ ಅಂತ ಕರೀತಾರೆ. ಈ ಎರಡು ರೂಪದಲ್ಲಿರೋದ್ರಿಂದ ಆ ದೇವಿ ವಿದ್ಯಾ ಸ್ವರೂಪಿಣಿ ಅಂತ. ಇದಕ್ಕೊಂದು ಸಣ್ಣದಾಗಿರ್ತಕ್ಕಂಥ ಒಂದು ವಾಕ್ಯ ಏನ್ ಹೇಳ್ತಾರೆ ಅಂದ್ರೆ, ವಿದ್ಯಾ ವಿಮೋಚನಂ ಜ್ಞಾನಂ ಅವಿದ್ಯಾ ಬಂಧನಂ ಜ್ಞಾನಂ ಅಂತ ಹೇಳ್ತಾರೆ. ಮುಂದಿನ ನಾಮ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ. ಇದು ಒಂದೇ ಒಂದು ನಾಮ, ಬಿಡಿಸಿ ಓದಿದ್ರೆ ಅದು ತಪ್ಪಾಗೋಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ನೋಡಿ, ಈ ಮಹಾಕಾಮೇಶ ಅಂದ್ರೆ ಏನು ಅಂದ್ರೆ ಯಾರು? ಪರಮೇಶ್ವರ. ಹಾಗಾಗಿ ಅವನ ಕಣ್ಣುಗಳು ಬೆಳ್ಳಿಗೆ ತುಂಬಾ ಪ್ರಕಾಶಮಾನವಾಗಿದೆ, ನೈದಿಲೆಯಂತೆ ಪ್ರಕಾಶಮಾನವಾಗಿದೆ ಅಂತ ಹೇಳಿ. ಯಾವಾಗ ನೈದಿಲೆ ಅರಳುತ್ತೆ? ಬೆಳದಿಂಗಳ ಚಂದ್ರ ಬಂದಾಗ ಅರಳುತ್ತೆ. ಹಾಗೆ ಅಂತಹ ಬಿಳಿಯಾಗಿರ್ತಕ್ಕಂತಹ ಸ್ವಚ್ಛವಾಗಿರ್ತಕ್ಕಂತಹ ಆ ಶ್ವೇತದಲ್ಲಿರ್ತಕ್ಕಂತಹ ಆ ಕಣ್ಣನ್ನ, ಅಂದ್ರೆ ಅವನ ಪ್ರೀತಿಯನ್ನ ಯಾರು ಅರಳಿಸೋದು? ಬೆಳದಿಂಗಳಂತೆ ಇರ್ತಕ್ಕಂತಹ ಆ ಜಗನ್ಮಾತೆಯಿಂದ ಅದು ಅರಳಿತು ಅನ್ನೋ ಮಾತನ್ನ ಇಲ್ಲಿ ಮಹಾಕಾಮೇಶ ನಯನ ಅಂತ. ಇದು ನಾನು ಇಷ್ಟೊತ್ತು ಹೇಳಿದ್ದೇನದು ಡಿಕ್ಷನರಿ ಮೀನಿಂಗ್. ಆದ್ರೆ ಇದ್ರ ಹಿಂದಿನ ವಾಕ್ಯ ಇದು ವಿಶೇಷತೆ ಏನು ಅಂದ್ರೆ, ಮಹಾಕಾಮೇಶ ನಯನ ಅಂದ್ರೆ ಬ್ರಹ್ಮಜ್ಞಾನ ಅಂತ ಹೇಳಿ. ಆ ಬ್ರಹ್ಮಜ್ಞಾನವನ್ನ ವಿಕಸಿಸತಕ್ಕಂತಹ ಆ ತಾಯಿ ಜಗನ್ಮಾತೆ. ಹಾಗಾಗಿ ನೋಡಿ, ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಕುಮುದ ಅನ್ನೋ ಪದವನ್ನ ಇಲ್ಲಿ ಬಳಸ್ತಾ ಇದ್ದಾರೆ. ಇಲ್ಲಿ ಕು ಮುದ ಅಂತಂದಾಗ, ಕು ಅಂದ್ರೆ ಏನು? ಭೂಮಿ ಅಂತ ತಗೋಬಹುದು. ಮುದ ಅಂತಂದ್ರೆ ಆನಂದ ಅಂತ ಹೇಳಿ. ನೋಡಿ, ಭೂಮಿಯಲ್ಲಿ ದೊರಕತಕ್ಕಂತಹ ಸುತ್ತಮುತ್ತ ನಮ್ಮ ಈ ಪ್ರಪಂಚ ಹುಟ್ಟಿದಾಗ ನಮ್ಮ ಸುತ್ತಮುತ್ತ ಕಾಣ್ತಕ್ಕಂತಹ ಆ ಕುಕ್ಷಿತವಾಗಿರ್ತಕ್ಕಂತಹ ಆನಂದನೇ ಪರಮಾರ್ಥ ಅಥವಾ ಪರಮಾನಂದ ಅಂತ ತಿಳ್ಕೊಂಡು ಜೀವಿಸ್ತಾ ಇರ್ತಕ್ಕಂತಹ ಆ ಮನುಷ್ಯನಿಗೆ, ಅವನಿಗೆ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಜ್ಞಾನೋದಯ ಆಗಿ ತಾನು ಜೀವಿಸ್ತಿರ್ತಕ್ಕಂತಹ ಪರಿಸರ ಪ್ರಪಂಚ ಏನಿದೆ ಅದು ಅಷ್ಟು ಪರ್ಮನೆಂಟ್ ಅಲ್ಲ. ಸುಖ ಇಲ್ಲಿ ನಾನು ಅನುಭವಿಸ್ತಿರ್ತಕ್ಕಂಥ ಆನಂದ ಅದು ವ್ಯರ್ಥ.
ಏನು ಇಲ್ಲ, ಇದಕ್ಕಿಂತ ಅತ್ಯಂತ ಪರ್ಮನೆಂಟ್ ಆಗಿರ್ತಕ್ಕಂಥ ಆನಂದ ಇದೆ ಅನ್ನೋದನ್ನ ರಿಯಲೈಸ್ ಮಾಡಿಕೊಂಡು ಯಾರು ಆ ಜಗನ್ಮಾತೆಯನ್ನ ಆರಾಧಿಸ್ತಾರೋ, ಆರಾಧಿಸೋದಕ್ಕೆ ಅವರು ಆರಂಭ ಮಾಡ್ತಾರೋ ಅಂಥವರಿಗೆ ಜಗನ್ಮಾತೆ ಏನ್ ಮಾಡ್ತಾಳೆ, ತಾನು ಆ ಒಂದು ಕುಮುದರಿಗೆ ಅವ್ರೇನ್ ಮಾಡ್ತಾರೆ, ಅವಾಗ ಭಕ್ತರಾಗ್ಬಿಡ್ತಾರೆ. ಯಾವಾಗ ಅವರು ಭಕ್ತರಾಗ್ತಾರೋ ಆ ಭಕ್ತರು ಹಿಂದೆ ಮಾಡಿರ್ತಕ್ಕಂತಹ ಆ ಒಂದು ಪಾಪಗಳೇನಿದೆ ಅದನ್ನೆಲ್ಲವನ್ನೂ ಕೂಡ ಆಕೆ ತೆಗೆದು ಬೆಳದಿಂಗಳ ಇರ್ತಕ್ಕಂತಹ ಒಂದು ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕೂಡ ಅವಳು ಕೊಟ್ಟು ರಕ್ಷಿಸ್ತಾಳೆ ಅನ್ನೋ ಮಾತನ್ನ. ಹಾಗಾಗಿ ಅಂತಹ ಭಕ್ತರಿಗೆ ಅವಳು ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ ಆಗ್ತಾಳೆ ಅಂತ ಹೇಳಿ, ಅಂದ್ರೆ ಒಂದು ಬಯನ್ಲಾದ ಒಂದು ಲೈನ್ ಏನೇ ಹೇಳ್ಬೇಕು ಅಂತಂದ್ರೆ, ಬ್ರಹ್ಮಜ್ಞಾನವನ್ನ ಏನು ಅನುಗ್ರಹಿಸ್ತಕ್ಕಂತಹ ಆ ಜಗನ್ಮಾತೆ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಈ ಒಂದು ಎಪಿಸೋಡ್ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ನಾಮ ಭಕ್ತಹಾರ್ದ ತಮೋಭೇದ ಭಾನುಮದ್ಭಾನು ಸಂತತಿ. ಇದನ್ನ ನಾವು ಮುಂದಿನ ಎಪಿಸೋಡ್ ನಲ್ಲಿ ಹೇಳೋಣ. ಎಲ್ರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾ ಈ ಭಾಗವನ್ನ ಮುಗಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.